ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮ 2 ಹಾಗೂ ಡೋಹರ ಕಕ್ಕಯ್ಯನವರ ಸ್ಮರಣೋತ್ಸವ ನೆರವೇರಿದೆ. ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ. ಜೊತೆಗೆ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಭಿನವ ಚನ್ನಬಸವ ಮಹಾಸ್ವಾಮೀಜಿಗಳು, ಶ್ರೀ ಗುರು ಲಿಂಗೇಶ್ವರ ಚೌಕಿ ವಿರಕ್ತ ಮಠ ಮಂಠಾಳದ ಪೂಜ್ಯರು ಅಧ್ಯಕ್ಷತೆ ವಹಿಸಿದ್ರು. ಜೊತೆಗೆ ಕಾರ್ಯಕ್ರಮದ ನೇತೃತ್ವವನ್ನು ಅನುಭವ ಮಂಟಪ ಬಸವ ಕಲ್ಯಾಣದ ಸಂಚಾಲಕರಾದ ಶಿವಾನಂದ ಸ್ವಾಮೀಜಿಗಳು ನೇತೃತ್ವ ವಹಿಸಿದ್ರು. ಈ ಸಂದರ್ಭದಲ್ಲಿ ಡೋಹರ ಕಕ್ಕಯ್ಯನವರ ಕುರಿತಂತೆ ಹಿರಿಯ ಸಾಹಿತಿಗಳು, ಸಂಸ್ಕೃತಿ ಚಿಂತಕರು, ಹೊಸಪೇಟೆಯ ಡಾಕ್ಟರ್ ಶಿವಾನಂದ ಎಸ್ ಅವರು ಅನುಭವ ನುಡಿದರು. ವಿಶೇಷವಾಗಿ ಬಾಲ ಪ್ರತಿಭೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಕುಮಾರಿ ದಿತಿ ಶಿರ್ಷಾಡ್ ಬಸವನ ಬಾಗೇವಾಡಿ ಅವರಿಗೆ ಈ ಒಂದು ಪ್ರಶಸ್ತಿ ಅನುಭವ ಮಂಟಪ ಬಾಲ ಪ್ರತಿಭೆ ಪ್ರಶಸ್ತಿಯನ್ನ ಮಾಡಲಾಯಿತು. ಜೊತೆಗೆ ವೇದಿಕೆ ಮೇಲೆ ಶಿವಕುಮಾರ್ ಶೆಟ್ಕರ್ ಬಸವತತ್ವ ಪ್ರಸಾರಕರು ಮಂಠಾಳವರು, ಅದೇ ರೀತಿ ಶರಣ ಡೋಹರ ಕಕ್ಕಯ್ಯ ಸಮಾಜ ಬೀದರ್ನ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗಾಜರೆ ಅವರು, ಅದೇ ರೀತಿ ತಾಲೂಕಾಧ್ಯಕ್ಷರು ಶರಣ ಡೋಹರ ಕಕ್ಕಯ್ಯನವರ ಸಮಾಜ ಬಸವ ಕಲ್ಯಾಣದ ಗುಲಾಬರಾವ್ ತ್ರಿಮುಖಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸ್ವಾಗತ ಎಸ್ ನಾಗರಾಳೆ ಅವರು, ಜಿಲ್ಲಾ ವಿಶ್ರಾಂತಿ ನ್ಯಾಯಾಧೀಶರು ಬಸವ ಕಲ್ಯಾಣ ಅವರು ಸ್ವಾಗತ ಕೋರಿದ್ರು. ಜೊತೆಗೆ ಭಕ್ತಿ ದಾಸೋಹ ಸೇವೆ ಕೂಡ ನಡೆಸಿದ್ರು. ಬಸವ ಕಲ್ಯಾಣದ ಡಾಕ್ಟರ್ ಸಂಗೀತಾ ಮಂಠಾಳೆ ಸಂಚಾಲನೆ ಮಾಡಿದ್ರು. ಆಡಳಿತಾಧಿಕಾರಿ ಬಸವ ಕಲ್ಯಾಣದ ಅಶೋಕ್ ಕುಂಬರ್ ಅವರು ಶರಣು ಸಮರ್ಪಣೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಅನೇಕ ಸದ್ಭಕ್ತರು ಉಪಸ್ಥಿತರಿದ್ದರು. ನಮ್ಮ ಅನುಭವ ಮಂಟಪ ಪರಿಸರದಲ್ಲಿ ಬಾಲ್ಕೆ ರಜ್ಜವರು ಇದು 2ನೇ ತಿಂಗಳ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಹೋದ ತಿಂಗಳ ಒಂದು ಪ್ರಥಮ ಕಾರ್ಯಕ್ರಮ ಆಗಿದೆ ಅನುಭವ ಗೋಷ್ಠಿ. ಇದು 2ನೇ ಕಾರ್ಯಕ್ರಮ. ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡಬೇಕಂತ ಅವರ ಸಂಕಲ್ಪ ಇದೆ. ಆ ವಚನ ಸಾಹಿತ್ಯವನ್ನು ಉಳಿಸಲು ಬೆಳೆಸಲು ಆ ಕಲ್ಯಾಣ ಕ್ರಾಂತಿಯಲ್ಲಿ ಅವರು ಸಕ್ರಿಯವಾದ ಭಾಗ ವಹಿಸಿದ್ದಾರೆ. ಕಕ್ಕಯ್ಯನವರು ಬಂದಿದ್ದು ಬಸವ ಕಲ್ಯಾಣಕ್ಕೆ ಬಂದಿದ್ದು ಮಾಳವ ದೇಶ ಅಂತ ಹೇಳ್ತಾರೆ. ಮಾಳವ ದೇಶ ಅಂದರೆ ಈಗಿನ ಗುಜರಾತ್. ಕೆಲವೊಂದು ಗ್ರಂಥದಲ್ಲಿ ಮಹಾರಾಷ್ಟ್ರ ಪುನಃ ಹತ್ತಿರ ಒಂದು ಚಿಕ್ಕ ಹಳ್ಳಿಯಿಂದ ಬಂದಾರ ಅಂತ ಹೇಳ್ತಾರೆ. ಅದು ಎಲ್ಲೇ ಬರಲಿ, ಅದರಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಭಾಗವಹಿಸಿ ಶರಣರ ಜೊತೆ ಒಡನಾಟ ಮಾಡಿ ಇಲ್ಲಿ ತೊಗಲೂರು ಅಂತ ಹೇಳಿ ಒಂದು ವಿಲೇಜಲ್ಲಿ ಘೋಟಾತ್ ಮುಸ್ಲಿಂ ಅಲ್ಲಿ ಅವರು ನೆಲೆಸಿದ್ರು ಅಂತ ಒಂದು ಇತಿಹಾಸ ಬರ್ತದೆ. ತೊಗಲೂರದಲ್ಲಿ ಅವರ ಕಾಯಕ ಚರ್ಮ ಹದಗೊಳಿಸೋದು. ಅವರ ಅಂಕಿತ ನಾಮ ವಚನ ನಮ್ಗೆ 6 ವಚನ ಸಿಕ್ಕ, ಕೇವಲ 6 ವಚನ ಸಿಕ್ಕ. ಒಂದಿಗೆ ಹಂಚಿಕೊಳ್ಳಲು ಬಂದಂತ ಡಾಕ್ಟರ್ ಎಸ್ ಶಿವಾನಂದ್ ಅವರ ಒಳಗಿರುವಂತಹ ಪರಮ ಚೈತನ್ಯದ ಮೇಲೆ ಪ್ರೀತಿ, ಆ ಪರಮ ಚೈತನ್ಯವನ್ನ ನಿತ್ತ ಹೋಗ್ತಕ್ಕಂಥದ್ದು ಅರಿವಿನ ಯಾತ್ರೆ. ಇದು ಅಂತರಂಗದ ಯಾತ್ರೆ, ಹೊರಗೆ ಜಾತ್ರೆ ಮಾಡುವುದಲ್ಲ. ಈ ಯಾತ್ರೆಗೆ ಈಗ ಬಂದಿರಿ, ನೀವು ಸುಮ್ಮನೆ ಬಂದ್ರ ಏನೋ ನಡೀತದ ಹೋಗಬೇಕು ಅಂತ ಬಂದ್ರ ಇದು ನಿಮಗ ತಿರುಗಾಟ. ಒಂದಷ್ಟು ನಿಮ್ಮ ಬುದ್ಧಿಯನ್ನ ಇಟ್ಕೊಂಡು ಬಂದಿದ್ರಿ ಅಂದ್ರೆ ಇದೊಂದಷ್ಟು ಪಿಕ್ನಿಕ್ ಆಗ್ತದೆ. ಒಂದಷ್ಟು ನೀವು ಹೃದಯವನ್ನ ಇಲ್ಲಿ ಏನಾರ ಇಟ್ಕೊಂಡು ಬಂದಿದ್ರೆ ಏನೋ ನಡೀತದೆ. ಒಂದಷ್ಟು ನಾನು ಹೃದಯದಿಂದ ಕೇಳಬೇಕು. ಧರ್ಮ ಗ್ರಂಥಗಳನ್ನ, ಶಾಸ್ತ್ರಗಳನ್ನ, ವಚನಗಳನ್ನ ಬುದ್ಧಿಯಿಂದ ಕಿವಿಯಿಂದ ಕೇಳೋದಲ್ಲ ಬಂಧುಗಳೇ, ಅವುಗಳನ್ನ ಹೃದಯದಿಂದ ಕೇಳಬೇಕು. ಯಾಕಂದ್ರೆ ನಮ್ಮ ಶರಣರ ಹೃದಯಾಂತರಾಳದಿಂದ ಹೊರಬಂದಂತ ಅನುಭವದ ಅಮೃತ. ದಿತಿ ಶಿರ್ಷಾಡ್ ಅವಳ ಬಗ್ಗೆ ನೀವೆಲ್ಲರೂ ಈ ವಾಟ್ಸಪ್ದಲ್ಲಿ, ಫೇಸ್ಬುಕ್ದಲ್ಲಿ, ಯೂಟ್ಯೂಬ್ದಲ್ಲಿ ಎಲ್ಲ ನೋಡಿದ್ದೀರಿ. ಬಹುತೇಕ ಇಷ್ಟು ಇನ್ನ 3 ವರ್ಷ ಪೂರ್ತಿ ತುಂಬಿಲ್ಲ, ಆದರೂ ಗಿನ್ನಿಸ್ ದಾಖಲೆಯನ್ನು ಪಡೆದವಳು ದಿತಿ ಶಿರ್ಷಾಡ್ ಅವಳು. ಅವರು ಇಷ್ಟು ಪುಟ್ಟು ಬಾಲಕಿ, ಅದಕ್ಕೆಲ್ಲ ತಾಯಿ ತಂದೆ ಸಂಸ್ಕಾರ. ಬಸವೇಶ ಹರ ಹರ ಮಹಾದೇವ್. ಜೊತೆಗೆ ಸಾಮಾನ್ಯ ಜ್ಞಾನದ ಅನೇಕ ಪ್ರಶ್ನೆಗಳಿಗೆ ಆಕೆ ಒಂದೇ ಧರ್ಮ ಮಾನವ ಧರ್ಮ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ
ಇಷ್ಟಪಡ್ತೀನಿ. ಬಹಳ ಸುಂದರವಾಗಿರುವಂತ ಖಚಿತವಾದಂಥ ಒಂದು ಗುರಿಯನ್ನು ಇಟ್ಟುಕೊಂಡು ನಾವು ಪ್ರಾರಂಭ ಮಾಡಿ ಇದಕ್ಕೆ ಇವತ್ತು ದೂರದಿಂದ ಹೊಸಪೇಟೆಯಿಂದ ಬಂದರು. ಮತ್ತೆ ಮುಂದಿನ ತಿಂಗಳ ಮತ್ತೆ ಒಬ್ಬರು ಬಹಳ ಒಳ್ಳೆ ಅಪೂರ್ವ ಚರಣಕ್ಕೆ ಬಂದರು. ಆಕೆ ಆ ವಚನ ಹೇಳೋದು ನೋಡಿದ್ರೆ ಬಹಳ ಆಶ್ಚರ್ಯ ಆನಂದ ಏಕಕಾಲಕ್ಕೆ ಆಗ್ತವ ಅಂತ ಬಾಲಕಿ ಮುಂದೆ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಪ್ರತಿಭಾವಂತ ಆಗಲಿ ಅಂತ